ಲಕ್ಷ ದುಡ್ಡಿತ್ತು ಅಂತ ಹೇಳಿ ಏನಾಯ್ತು? ನಮ್ಮ ಮನೆಯವ್ರು ಹೇಳ್ದಾಗೆ ಅವರು ತುಂಬ ಲೇಟಾಗಿ ಬಂದರು. ಆಮೇಲೆ ಡ್ರಿಂಕ್ಸ್ ಮಾಡಿದ್ರು, ಓವರ್ ಆಗಿ ಗಾಡಿ ಓಡಿಸ್ತಾ ಇದ್ರು. ಓವರ್ ಲೋಡ್ ಇದೆ ಅದರಲ್ಲಿ. ಟ್ರಾಲಿ ಬ್ಯಾಗ್ ಅಂತ ಇದ್ದಿದ್ದು ನಮ್ಮದು. ಇನ್ನೊಬ್ರು ಯಾರು ಪ್ಯಾಸೆಂಜರ್ ಅವರು ಕಾಲೇಜ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅವರೆಲ್ಲ ಬಿಟ್ಬಿಟ್ಟು ಹೋದ್ರು. ಆ ಥರ ವೇಸ್ಟ್ ಏನಾದರೂ ನಮ್ಮದು ಇದ್ದಿದ್ರೆ ನಾವು ಬಿಟ್ಬಿಟ್ಟು ಹೋಗ್ತಾ ಇದ್ವಿ. 10,000ನೋ 20,000ನೋ 15,000 ಬಟ್ಟೆ ಹೋಗಿದೆ. ನಾವು ಊರಿಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ಟ್ರಿಪ್ ಮಾಡೋಣ ಅಂತ 15,000 ಶಾಪಿಂಗ್ ಮಾಡಿದ್ದೀವಿ. ಬಟ್ಟೆ ಹೋಯ್ತು, 3 ಗ್ರಾಮ್ ಓಲೆ ಇದೆ ನಂದು. ಅಂದರೆ ಬ್ಯಾಗಲ್ಲಿ ಇಟ್ಟಿದ್ವಿ. ಆಮೇಲೆ ನಮ್ಮ ದುಡ್ಡನ್ನ ಕವರ್ ಮಾಡಿಬಿಟ್ಟು ಚೆನ್ನಾಗಿ ಬಟ್ಟೆಲಿ ಸುತ್ತಬಿಟ್ಟು, ಡೌಟ್ ಯಾರಿಗೂ ಬರಲ್ಲ, ಅದು ಬಟ್ಟೆ ಬ್ಯಾಗ್ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ಟು ಇದನ್ನ ಮಕ್ಕಳಿಗೆ ತಿಂಡಿ ತಿನಿಸುಗಳು ನೀರು ಇಟ್ಕೊಂಡಿದ್ದೀವಿ ಅಷ್ಟೇ. ನಾವು ಬಿದ್ದಿರೋ ಗಾಬರಿಲಿ ಇದನ್ನು ಮಾತ್ರ ತೊಗೊಂಡು ಹೋಗೋಕ್ಕಾಗಿದ್ದು. ನಮ್ಮ ಚಪ್ಪಲಿಗಳು ಮೊಬೈಲ್ಗಳೆಲ್ಲ ಬೇರೆಯವರು ಹೆಲ್ಪ್ ಮಾಡಿರೋದು. ಆಮೇಲೆ ಮೇಲ್ಗಡೆ ಇರೋರೆಲ್ಲ ನಾವು ಕೆಳಗಡೆ ಇದ್ವಿ. ನಾವು ಈಚೆ ಬಂದಮೇಲೆ ಮೇಲ್ಗಡೆ ಇರೋರೆಲ್ಲ ನಮಗೆ ತಿಳ್ಕೊಂಡು ಓಡೋಗ್ಬಿಟ್ರು. ಆಮೇಲೆ ಕೆಲವೊಬ್ರು ನಮ್ಗೆ ಇಳಿಯೋಕ್ಕೂ ಸಹಾಯ ಮಾಡಿದ್ರು. ಅದಾದಮೇಲೆ ನಮ್ಮ ಟ್ರಾಲಿ ಬ್ಯಾಗ್ನ ಆ ಕಡೆ ಬಿದ್ದಿತ್ತು. ಅದು ಉಲ್ಟಾ ಬಸ್ಸಿಂಗ್ ಉಲ್ಟಾ ಬಿದ್ದಿದ್ರಿಂದ ಅದು ನಮಗೆ ತೆಗಿಯೋಕ್ಕಾಗಲಿಲ್ಲ. 2 ಅವರ್ ಆದರೂ ಕ್ರೇನ್ ಬಂದಿಲ್ಲ, ಅಗ್ನಿಶಾಮಕ ಬಂದಿಲ್ಲ. 2 ಅವರ್ ಆದಮೇಲೆ ಬಂದಿದೆ. ಪೊಲೀಸರು ಒಂದು ಅರ್ಧ ಗಂಟೆಲಿ ಬಂದಿದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಇಡೀ ರಾತ್ರಿ ಮಕ್ಕಳು ಕರ್ಕೊಂಡು ನಾವು ಈ ಚಳಿಲಿ ಕಾದಿದ್ದೀವಿ. ಸಣ್ಣ ಅಮೌಂಟ್ ಆದರೆ ನಾವು ಆವಾಗಲೇ ಎಲ್ಲರ ಜೊತೆ ಹೋಗ್ಬಿಡ್ತಾ ಇದ್ವಿ. ದೊಡ್ಡ ಅಮೌಂಟ್ ಇದೆ, ನಾವು ಅದರಿಂದ ಜೀವನ ಕಟ್ಕೋತಾ ಇದ್ವಿ. 5 ಲಕ್ಷ ಅಮೌಂಟ್ ಬಿಟ್ಟು ಹೋಗೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅದರಿಂದ ಕಾಯ್ಕೊಂಡಿದ್ವಿ. ಎಲ್ಲರೂ ಹೇಳ್ತಾರೆ ಪ್ರಾಣಾಪಾಯದಿಂದ ಹೊರಗೆ ಬಂದಿದ್ದೀರಾ, ಖುಷಿ ಪಡಿ ಅಂತ. ಖುಷಿ ಪಡಬೇಕು. 5 ಲಕ್ಷದಿಂದ ನಾವು ಜೀವನ ನಡೆಸಬೇಕು, ಆಯಿತಾ? ಇವಾಗ ಜೀವ ಉಳಿದಿದೆ ಅಂತ ಎಲ್ಲೋ ಬೀದಿಲಿ ಇರೋಕ್ಕಾಗಲ್ಲ. ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ವಿ ಅಂದರೆ 15ರಿಂದ 20,000 ಬಾಡಿಗೆಗಳಿದೆ ಬೆಂಗಳೂರಲ್ಲಿ. ಎಲ್ಲ ನಾವು ಖರ್ಚು, ಕಾಲೇಜ್ ಫೀಸ್, ಮಕ್ಕಳು ಸ್ಕೂಲ್ ಫೀಸ್ ನೋಡಿಕೊಂಡು ಜೀವನ ನಮ್ಗೆ ತುಂಬ ಕಷ್ಟ ಇದೆ. ಸಂಜನಾ ಟ್ರಾವೆಲ್ಸ್ ಮ್ಯಾನೇಜ್ಮೆಂಟ್ ಆಫೀಸರ್ ಯಾರಿದ್ದಾರೆ ಬಂದು ಈ ಅಪಘಾತಕ್ಕೆ ಸಂಬಂಧಪಟ್ಟಿರೋರು ಬಂದು ಪರಿಹಾರ ಕೊಡಬೇಕು. ಯಾರೇ ಆಗಲಿ ಸಂಜನಾ ಟ್ರಾವೆಲ್ಸ್ನ ಬುಕ್ ಮಾಡಬೇಡ್ರಿ. ಆಲ್ಮೋಸ್ಟ್ ಡ್ರೈವರ್ಸ್ ಕುಡ್ದಿರ್ತಾರೆ, ಓವರ್ ಆಗಿ ಗಾಡಿ ಓಡಿಸ್ತಾ ಇರ್ತಾರೆ. ನೋಡೋರು ನೀನು ಹೇಳ್ಬೇಕಂದ್ರೆ ಪ್ರಯಾಣ ಮಾಡೋದೇ ತಪ್ಪು ಅನ್ನಿಸ್ತಾ ಇದೆ. ನಾವು ಸಾವಿನ ಬಾಗಿಲು ತಟ್ಟು ಬಂದಿದ್ದೀವಿ ಹೇಳ್ಬೇಕಂದ್ರೆ ನಾವು. ನನ್ನ ಹೆಸರು ಶಿಲ್ಪ. ಕಂಪ್ಲೇಂಟ್ ಆಗೈತಲ್ಲಮ್ಮ, ಇನ್ನೇನು ಕ್ರಮ? ಲೆಕ್ಕದಲ್ಲಿ ಏನು ಲೆಕ್ಕ ಇನ್ನೇನು ಕೇಳೋ ಹೋಲಿ ಬೆಳಿಗ್ಗೆ